ದಿನ ಬೆಳಗ್ಗೆ ಆದ್ರೆ ಅರ್ಲಿ ಮಾರ್ನಿಂಗ್ ಇವತ್ತು JCPಗಳು ಇವತ್ತು ಇಡೀ ಸದ್ದು ಮಾಡ್ತಿದ್ದಾವೆ ಬೆಂಗಳೂರಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಹಣ ಕೊಟ್ಟು ತಗೊಂಡಿರುವಂತ ಜನರಿಗೂ ಕೂಡ ಖರೀದಿ ಮಾಡಿದ್ರು ಕೂಡ ಯಾವ ಟೈಮಲ್ಲಿ ನಮ್ಮ ಮನೆಗಳು ಹೋಗ್ತವೆ ಅನ್ನುವಂಥ ಭಯದ ವಾತಾವರಣವನ್ನು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಬುಲ್ಡೋಸರ್ನ ತಗೊಂಬಂದು ಇವತ್ತು ಕೋಗಿಲು ಮುಗಿದಕ್ಕೂ ಒಂದು ವಾರದ ಒಳಗಡೆ ತಣಿಸಂದ್ರದಲ್ಲೂ ಕೂಡ ನಾವು ನೋಡಿದ್ದೀವಿ. ಅದು ಯಾರು ಕೂಡ ಸರ್ಕಾರಿ ಜಾಗ ಏನಲ್ಲ, ಖಾಸಗಿಯವರಿಂದ ಅವರು ಕೊಂಡುಕೊಂಡಿರೋ ಜಾಗ, ಅವರು ಹಣ ಕೊಟ್ಟು ಪಡ್ಕೊಂಡಿದ್ದಾರೆ, ಅದು ರಿಜಿಸ್ಟರ್ ಆಗಿದೆ. ಆದರೆ ನಾನು ಇಲ್ಲಿ ಕೇಳ್ತೇವೆ, ಸರ್ಕಾರ ಇಷ್ಟಿಷ್ಟು ವರ್ಷಗಳ ಕಾಲ ಅದು ರಾಜಕಾಲುವೆ ಆಗಿದೆ ಇನ್ನೊಂದಾಗಿದೆ ಅಂತೇಳಿ ಈಗ ನೋಟಿಸ್ಗಳನ್ನ ಕೊಟ್ಟು ಇವತ್ತು ತೆರವು ಮಾಡಿಸೋಂಥ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ. ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಭೂಮಾಫಿಯಾ ಏನಿವತ್ತು ಬೆಂಗಳೂರಲ್ಲಿ ಜೋರಾಗಿ ತಲೆ ಎತ್ತಿದೆ, ಅದ್ರ ಪರಿಣಾಮ ಇವತ್ತು ಸಾಮಾನ್ಯ ಬಡವರು ಇವತ್ತು ನೆಲೆಗಳನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಸರ್ಕಾರಿ ಜಾಗ ಆಗಲಿ ಖಾಸಗಿ ಜಾಗ ಆಗಲಿ, ಅವರು ಜನ ತಗೊಳ್ಳುವಾಗ ರಿಜಿಸ್ಟರ್ ಮಾಡಿಸ್ಕೊಳ್ಳುವಾಗ ರಿಜಿಸ್ಟರ್ ಅಧಿಕಾರಿ ಏನು ಮಾಡ್ತಿರ್ತಾರೆ, ಹೆಂಗೆ ಸರ್ಕಾರಿ ಕೆರೆ ಜಾಗಗಳನ್ನ ರಿಜಿಸ್ಟರ್ ಮಾಡ್ತಾರೆ, ಗೋಮಾಳ ಜಾಗ ರಿಜಿಸ್ಟರ್ ಮಾಡ್ತಾರೆ, ರಾಜ್ಯ ಕಾಲುವೆಯನ್ನು ರಿಜಿಸ್ಟರ್ ಮಾಡ್ತಾರೆ. ಬಟ್ ಒಂದು ಜಾಗಗಳನ್ನ ಯಾವುದು ಅಂತ ತನಿಖೆ ಮಾಡದೆ ಹಣ ಪಡೆದು ಇವತ್ತು ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ಇವತ್ತು ಸಾಮಾನ್ಯ ಜನ ಇವತ್ತು ಬುಲ್ಡೇಸರ್ಗಳಿಗೆ ಬಲಿಯಾಗುವಂಥ ಮನೆಗಳನ್ನ ಕಳ್ಕೋ ರೀತಿಯಲ್ಲಿ ನಡೀತಿದೆ. ಯಾಕೆ ನಾವು ನೋಡ್ತೀವಿ, ಈಗ GBA ಆಗಿದ ಕೂಡಲೇ ಎಲ್ಲ ರಾಜಕಾಲುವೆಗಳ ಮನೆಗಳನ್ನ ಒತ್ತುವರಿ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿ ಯಾರು ಮಾರಾಟ ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ತಣಿಸಂದ್ರದ ಹಾಗೆ BDA ಜಾಗ ಅಂತ ಗೊತ್ತಿರುವಾಗ BDAನವರ ಬೌಂಡ್ರಿ ಫಿಕ್ಸ್ ಮಾಡಬೇಕಿತ್ತು. ಬೌಂಡ್ರಿ ಫಿಕ್ಸ್ ಮಾಡಿ ಅವರು ನಮ್ದು BDA ಜಾಗ ಅಂತ ಹೇಳಿದಿದ್ರೆ ಅಲ್ಲಿ ಜನ ತಗೋತಿರ್ಲಿಲ್ಲ. ಬಟ್ ಆ ಜನ ಹೇಳ್ತಾರೆ, ಹೆಣ್ಮಕ್ಳು, ನಾವು ಮೂರು ಲಾಯರ್ಗಳ ಹತ್ರ ತೋರಿಸಿದೀವಿ, ಈ ಪೇಪರ್ ಕರೆಕ್ಟ್ ಇದೆಯಾ ಅಂತೇಳಿ. ಆ ಪೇಪರ್ ನೋಡುವಾಗ ಪಕ್ಕಾ ಇದೆ, ಡಾಕ್ಯುಮೆಂಟ್ಸು ಆ ರೀತಿ ತಗೊಂಡಿದ್ದಾರೆ. ಅವ್ರನ್ನ ಬಂದು ಇವತ್ತು ನೀವು BDAದನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೀವು ಅದ್ರಲ್ಲಿ ಅಕ್ರಮವಾಗಿದ್ದೀರಾ ಅಂತೇಳಿ ಹೊಡೆದಾಕೋದಿದೆಯಲ್ಲ, ಅದು ಸರಿಯಲ್ಲ. ಹಾಗಾಗಿ ಆ ಹೊಣೆಗಾರಿಕೆಯನ್ನ BDAನವರು ಹೊರಬೇಕು. ಅದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಂತ ಯಾರು ಸಬ್ ರಿಜಿಸ್ಟ್ರ್ ಇದ್ದಾರೆ ಅವ್ರ ಮೇಲೆ ಕೂಡ ಆಕ್ಷನ್ ಆಗಬೇಕು ಅಂತೇಳಿ. ಮತ್ತಿವತ್ತು ಅಲ್ಲಿ ನೆಲೆ ಕಳ್ಕೊಂಡಿರೋಂಥವ್ರಿಗೆ BDAಯಿಂದ ಅವ್ರಿಗೆ ವಸತಿಯನ್ನು ಕಲ್ಪಿಸ್ಕೊಡ್ಬೇಕು. ಅವ್ರ ಕಡೆಯಿಂದ ಆಗಿರೋ ಮಿಸ್ಟೇಕ್ಗೆ ನಾವು ದುಡ್ಡು ಕೊಟ್ಟು ತಗೊಂಡಿರೋದು, ಹಂಗಾಗಿ ಹೆಂಗೆ ಈಚೆ ಆಗ್ತೀರಿ ನಮ್ಮನ್ನ ಅಂತೇಳಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ. ಹಾಗಾಗಿ ಈ ಬುಲ್ಡೋಸರ್ ರಾಜ್ಯ ಇವತ್ತು ಇದೇ ಥರ ಮುಂದುವರೆದೇ ಆದರೆ ಇಡೀ ಜನ ಬೀದಿಗಿಳಿದು ಮುಲಾಜಿಲ್ಲದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ ಸರ್. ವಸತಿ ಸಚಿವರನ್ನ ಭೇಟಿ ಮಾಡಿದ್ದೀವಿ. ಅವ್ರು ಹೇಳಿದ್ರು, ನಾವೊಂದು ಸರ್ವೇನ ಮಾಡ್ತಿದ್ದೀವಿ, ಸಮೀಕ್ಷೆ ಮಾಡ್ತಾ ಇದ್ದೀವಿ, ಎಲ್ಲ ಇಲಾಖೆಗಳು ಸೇರಿ ಅದರಂತೆ ನಾವು ಅವರಿಗೆ ವಸತಿಯನ್ನು ಕಲ್ಪಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಮೊದಲು 1ನೇ ತಾರೀಕಿಗೆ, ಆಮೇಲೆ 5ನೇ ತಾರೀಕಿಗೆ ಮನೆಗಳು ಕೊಡ್ತೀವಿ. ಹೌದು, ಹೊಸ ವರ್ಷದಲ್ಲಿ ಎಲ್ಲರಿಗೂ ಕೂಡ ಮನೆ ಸಿಗುತ್ತೆ ಅಂತ ತುಂಬಾ ಖುಷಿಯಾಗಿತ್ತು. ಬಟ್ ಸರ್ಕಾರ ಯಾಕೋ ಮೀನಾಮೇಷ ಎಣಿಸ್ತಿದೆ. ಬಟ್ ಇದು ಈ ರೀತಿಯಾಗಿ ಮೀನಾಮೇಷ ಅನ್ಸೋದು ಯಾಕಂದ್ರೆ ಜನ ಒಳಗಡೆ ಮನೆ ಒಳಗೆ ಏನೋ ರಕ್ಷಣೆಯಲ್ಲಿ ಇದ್ದಿದ್ರೆ ನೀವು ಮೀನಾಮೇಷ ಎಣಿಸ್ಕೊಂತ ಹೋಗ್ಬೋದು. ಬಟ್ ಬೀದಿಯಲ್ಲಿದ್ದಾರೆ. ಆ ಮೀನಾಮೇಷ ದಿನ ಜಾಸ್ತಿ ದೂಡೋದು ಸರಿಯಲ್ಲ. ತಕ್ಷಣಕ್ಕೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತೇಳಿನೇ ಈಗಲೂ ಕೂಡ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ವಿ. ಇನ್ನೂ ಕಾದ್ ನೋಡ್ತೇವೆ. ಬಟ್ ತಾಳ್ಮೆ ಅನ್ನೋದು ಒಂದು ಸ್ವಲ್ಪ ದಿನ ಇರ್ತದೆ. ಅದನ್ನ ಮೀರಿದ್ರೆ ತಡೀಲಿಕ್ಕೆ ಆಗಲ್ಲ. ಅವಾಗ ಹೋರಾಟವನ್ನ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಹೋರಾಟ ಏನು ಅಂತೇಳಿ ನಾವು ತಿಳಿಸ್ತೇವೆ. ಗೌರಮ್ಮ ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಸ್ಟೇಟ್ ವೈಸ್ ಪ್ರೆಸಿಡೆಂಟ್.